ನೀನೇ ಆಶೀರ್ವಾದ ಮಾಡು, ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ವಾಕ್ಯವನ್ನ ನಮಗೆ ತಿಳಿಯಪಡಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆದ ದೇವರೇ, ಆಮೇನ್. ಈ ದಿನ ಮುಖ್ಯವಾದಂಥ ಒಂದು ತಲೆಬರಹ ಏನಪ್ಪ ಅಂದ್ರೆ, ನ್ಯಾಯವು ಕರ್ತನಿಗೆ ಸೇರಿದ್ದು ಎಂಬುದಾಗಿ. ನ್ಯಾಯವು ಕರ್ತನಿಗೆ ಸೇರಿದ್ದು. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ವಚನ 28ರಿಂದ 25ರವರೆಗೆ. ಮತ್ತು ಮಕ್ಕಳ ಸತ್ಯವೇದ ಭಾಗವು ಯಾಕೋಬನು ತನ್ನ ಸ್ವಂತ ದೇಶಕ್ಕೆ ಹಿಂದಿರುಗುವುದು, ಆದಿಕಾಂಡ 30ನೇ ಅಧ್ಯಾಯ. ಮತ್ತೆ ಒಂದು ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ಯಾಜಕ ಕಾಂಡ 26 1ನೇ ವಚನ ಮತ್ತೆ 27 34ನೇ ವಚನ. ಬಾಯಿಪಾಠ ವಚನ ಬಂದು, ಪ್ರತೀಕಾರ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ಅವರು ಜಾರಿ ಬೀಳುವ ಸಮಯ ಬರುವುದು, ಅವರಿಗೆ ಆಪತ್ಕಾಲವು ಸಮೀಪಿಸಿತು, ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿನ ನ್ಯಾಯವು ಕರ್ತನಿಗೆ ಸೇರಿದ್ದು ಎಂಬುದರ ಕುರಿತು ಅಂದ್ರೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ವಚನ 28ರಿಂದ 35ರವರೆಗೆ ದೇವರು ಒಂದು ಕಾರ್ಯವನ್ನ ಇಲ್ಲಿ ಮಾಡುವುದನ್ನ ನಾವು ನೋಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ, ಮೋಸೆ ಮರಣದ ನಂತರ ಅಂದ್ರೆ ಯೆಹೋಶುವನನ್ನ ನಾಯಕನನ್ನಾಗಿ ನೇಮಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಮೋಶೆಗೆ ಒಂದು ಪದ್ಯವನ್ನ ಬರೆಯುವುದಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆ ದೇವರು ಒಂದು ಪದ್ಯವನ್ನ ಮೋಶೆಯ ಮುಖಾಂತರ ರಚಿಸುವುದಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಒಂದು ಇಸ್ರಾಯೇಲರು ಬಂದು ಬಹಳ ಮೊಂಡುತನದಿಂದ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ದೇವರಿಗೆ ತಿರುಗಿ ಅವರು ಪಾಪ ಮಾಡ್ತಾ ಬರುವಂತ ಸಮಯದಲ್ಲಿ ದೇವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಭವಿಷ್ಯತ್ತಿನಲ್ಲಿ ಇವರು ಒಂದು ಹೋಗುವ ದೇಶದಲ್ಲಿ ಅನ್ಯ ದೇವತೆಗಳನ್ನ ಪೂಜಿಸ್ತಾರೆ, ಮತ್ತೆ ಕೊಬ್ಬಿನಿಂದ ಇವರು ನಡೆದುಕೊಳ್ತಾರೆ, ಇವರು ದುಷ್ಕಾರ್ಯಗಳಲ್ಲಿ ತೊಡಗ್ತಾರೆ. ಆದ್ದರಿಂದ ನೀನ್ ಏನ್ ಮಾಡ್ಬೇಕಂದ್ರೆ ಒಂದು ಪದ್ಯವನ್ನ ನೀನು ರಚಿಸು, ಇದು ಇಸ್ರಾಯೇಲರಿಗೆ ಕಲಿಸ್ಬೇಕು ನೀನು. ಮತ್ತೆ ಅದು ಮಾತ್ರವಲ್ಲದೆ ಈ ಒಂದು ಪದ್ಯವನ್ನ ಅವರು ಬಾಯ್ಪಾಟ್ ಮಾಡ್ಬೇಕು. ಈ ಒಂದು ಪದ್ಯವನ್ನ ಯಾಕೆ ಅವರು ಬಾಯ್ಪಾಟ್ ಮಾಡ್ಬೇಕಂದ್ರೆ, ಅವರು ಕಾನಾನ್ ದೇಶಕ್ಕೆ ಸೇರಿದ ಮೇಲೆ ನನ್ನನ್ನ ಒಂದು ಅನ್ಯ ದೇವತೆಗಳನ್ನ ಸೇವಿಸಿ ಅವರು ಪಾಪ ಮಾಡುವಂತ ಸಮಯದಲ್ಲಿ ಅವರಿಗೆ ಅನೇಕ ಕಷ್ಟ ನಷ್ಟಗಳು ಮತ್ತೆ ಅನೇಕ ಅಲ್ಲಿ ಒಂದು ಕಾರ್ಯಗಳು ಅವರ ಜೀವಿತದಲ್ಲಿ ನಡೀತವೆ. ಆವಾಗ ದೇವರನ್ನ ನಾವು ಬಿಟ್ಟ ಕಾರಣ ಈ ಎಲ್ಲಾ ಸಂಗತಿಗಳು ನಡೀತಾ ಇದಾವೆ ಅಂತ ಹೇಳಿ ಅವರು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಅದು ಮಾತ್ರವಲ್ಲದೆ ಅವರಿಗೆ ಇದು ನನಗೆ ಸಾಕ್ಷಿಯಾಗಿರ್ಲಿ, ಇಂಥ ಒಂದು ಸಂಗತಿಗೆ ಈ ಪದ್ಯವು ಒಂದು ಸಾಕ್ಷಿಯಾಗಿರ್ಲಿ ಅಂತ ಹೇಳಿ ದೇವರು ಮೋಶೆಯ ಮುಖಾಂತರ ಒಂದು ಪದ್ಯವನ್ನ ಬರೆಸಿ ಅದರಿಂದ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಯಾರಿಗೆ? ಇಸ್ರಾಯೇಲರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಜೊತೆಗೆ ಅದರಿಂದ ಆಗುವ ದುರ್ಗತಿಯನ್ನ ಅವರು ತಿಳಿಸ್ತಾರೆ. ಮತ್ತೆ ಅವರಿಗೆ ಪ್ರೋತ್ಸಾಹವನ್ನ ಮಾಡುವಂಥದ್ದನ್ನ ನಾವು ಈ ಒಂದು 28 ಮತ್ತೆ 35ರವರೆಗೂ ನಾವು ನೋಡ್ತಾ ಇದೀವಿ. ಅಲ್ಲಿ ಏನು ವಚನ ಬರೆಯಲ್ಪಟ್ಟಿದೆ ಅಂದ್ರೆ, ಅವರು ಆಲೋಚನೆ ಇಲ್ಲದ ಜನರು, ಅವರಿಗೆ ಸ್ವಲ್ಪವಾದರೂ ವಿವೇಕವಿಲ್ಲ, ಅವರಿಗೆ ಜ್ಞಾನವಿದ್ದರೆ ಈ ಸಂಗತಿಗಳನ್ನೆಲ್ಲ ಗ್ರಹಿಸ್ತಿದ್ರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. ನೋಡ್ರಿ, ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಪದ್ಯದೊಳಗೆ ಒಂದು ಲೈನ್ ಏನ್ ಬರ್ತಾ ಇದೆ ಅಂದ್ರೆ, ಅವ್ರಿಗೆ ಆಲೋಚನೆ ಇಲ್ಲ, ಅವ್ರಿಗೆ ಸ್ವಲ್ಪವಾದ್ರೂ ವಿವೇಕ ಇಲ್ಲ. ಒಂದು ವೇಳೆ ಇದ್ದಿದ್ರೆ ಅವರು ಗ್ರಹಿಸ್ಕೊಳ್ತಾ ಇದ್ರು. ಮುಂದೆ ನಡೆಯುವಂತ ಕಷ್ಟ ಅವ್ರಿಗೆ ಅಲ್ಲೇ ಆ ಒಂದು ಪ್ರಯಾಣದ ಮಾರ್ಗದಲ್ಲಿ ಅನೇಕ ದೇವರನ್ನ ಅವರು ರೇಗಿಸುವುದರಿಂದ ಅವರಲ್ಲಿ ಒಂದು ಬಹಳ ಒಂದು ಘೋರವಾದಂತ ಕೆಲವೊಂದು ಗುಣಗಳಿದ್ರು ಅವ್ರಿಗೆ. ಏನಂದ್ರೆ, ಯಾವಾಗ್ಲೂ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಒಂದು ಇಸ್ರಾಯೇಲ್ ಜನಾಂಗ ಬಂದು ಒಂದು ಅದ್ಭುತ ಕಾರ್ಯಗಳನ್ನ ನೋಡ್ತಾ ಇದ್ರು, ಅನುಭವಿಸ್ತಾ ಇದ್ರು. ಅದು ಮುಗಿದ ತಕ್ಷಣ ಮತ್ತೆ ತಮ್ಮ ಒಂದು ಯಾವಾಗ್ಲೂ ತಮ್ಮದೇ ಆದಂತ ಒಂದು ಜೀವಿತವನ್ನ ಅವ್ರು ಜೀವಿಸ್ತಾ ಇದ್ರು. ಅಷ್ಟು ಮೊಂಡುತನವಾಗಿದ್ರು ಅವ್ರು. ಎಲ್ಲ ಅನುಭವಿಸ್ತಾ ಇದ್ರು, ಆ ಶಿಕ್ಷೆನ ಅನುಭವಿಸ್ತಾ ಇದ್ರು, ಮತ್ತೆ ಅದೆಲ್ಲವನ್ನ ದೇವರ ಅದ್ಭುತ ಕಾರ್ಯವನ್ನ ಕಣ್ಣಾರೆ ಕಾಣ್ತಾ ಇದ್ರು. ಮತ್ತು ತಿರ್ಗಾ ಅವ್ರು ಹೆಂಗ್ ಜೀವನ ಮಾಡ್ಬೇಕು ಹಂಗೆ ಮಾಡ್ತಾ ಇದ್ರು. ಅದೇ ತರ ಕ್ರೈಸ್ತರಾದಂತ ನಮ್ಮಲ್ಲಿ ಕೂಡ ನಾವು ಚರ್ಚಿಗೆ ಹೋಗ್ತೀವಿ, ಹಾಡುಗಳನ್ನ ಆಡ್ತೀವಿ, ಚರ್ಚಿನ ಕಾರ್ಯಗಳಲ್ಲಿ ಎಲ್ಲದರಲ್ಲಿ ಭಾಗವಹಿಸ್ತೀವಿ. ಮತ್ತು ತಿರುಗಿ ನಮ್ಮ ಕಾರ್ಯಗಳು ಏನೇ ಆಗಿರ್ಬೇಕು ಅದೇ ಆಗಿರುತ್ತೆ ಕೆಲವರ ಜೀವಿತದಲ್ಲಿ. ಆದ್ರೆ ಅದು ಮೊಂಡುತನ, ಹಠಮಾರಿತನ ಎಂಬುದಾಗಿ ದೇವರು ಇಲ್ಲಿ ಇಸ್ರಾಯೇಲರ ಒಂದು ಜೀವಿತವನ್ನ ನೋಡಿ ಹೇಳ್ತಾ ಇದ್ದಾರೆ. ಅಷ್ಟು ಮೊಂಡರಾಗಿ ಹಠಮಾರಿತನವಾಗಿ ಅವರು ಜೀವನ ಮಾಡ್ತಾ ಇದ್ರು. ಮತ್ತೆ ಅದು ಮಾತ್ರವಲ್ಲದೆ
ವಿಗ್ರಹಗಳ ಮೂಲಕ ದೇವರನ್ನ ಯಾವಾಗ್ಲೂ ಅವ್ರು ರೇಗಿಸ್ತಾ ಇದ್ರು. ಬೇರೆ ಬೇರೆ ದೇವತೆಗಳು, ಅವು ಹೆಸರು ಇಲ್ದಿರುವಂತ ದೇವತೆಗಳನ್ನ ಮಾಡ್ಕೊಳ್ತಾ ಇದ್ರು, ಅವುಗಳಿಗೆ ಆರಾಧನೆಯನ್ನ ಮಾಡ್ತಾ ಇದ್ರು. ಅವುಗಳಿಗೆ ಏನಂದ್ರೆ ಯಜ್ಞ, ಮತ್ತೆ ಸರ್ವಾಂಗ ಹೋಮಗಳನ್ನ, ಬಲಿಗಳನ್ನ ಅವರು ಕೊಡ್ತಾ ಇದ್ರು. ಈ ರೀತಿ ಮಾಡಿ ಮಾಡಿ ದೇವರಿಗೆ ಒಂದು ರೇಗಿಸ್ತಾ ಇದ್ರಂತೆ ಅವರು. ಮತ್ತು ಮೊಂಡುತನವಾಗಿ ಅವ್ರು ಯಾವಾಗ್ಲೂ ನಡ್ಕೊಳ್ತಾ ಇದ್ರು. ಅದನ್ನ ಮಾಡ್ಬೇಡ್ರಿ ಅಂತ ದೇವರು ಎಷ್ಟೋ ಕಟ್ಟಳೆಗಳನ್ನ ಮೋಶೆ ಮುಖಾಂತರ ಕೊಟ್ರು, ಎಚ್ಚರಿಸಿದ್ರು ಕೂಡ ಅವರು ಮೊಂಡುತನದಿಂದ ಅವ್ರ ಜೀವನ ಮಾಡ್ತಾ ಇದ್ರು. ನಾವಿರೋದೇ ಹಿಂಗೆ ಅನ್ನೋ ತರ ಅವ್ರು ತೋರಿಸ್ತಾ ಇದ್ರು. ಮತ್ತೆ ಅವರು ದೇವರು ಅವ್ರನ್ನ ಯಾವಾಗ್ಲೂ ಯಾವುದೇ ಕುಂದು ಕೊರತೆ ಇಲ್ದಂತೆ ಒಂದು ತಾಯಿಯ ರೀತಿಯಲ್ಲಿ ಅವರನ್ನ ಯಾವಾಗ್ಲೂ ಸಂತೈಸ್ತಾ ಇದ್ರಂತೆ. ಯಾಕಂದ್ರೆ ದೇವರು ಆಯ್ದುಕೊಂಡಂತ ಜನಾಂಗ, ದೇವರನ್ನ ಆರಾಧಿಸುವುದಕ್ಕಾಗಿ ತೆಗೆದುಕೊಂಡಂತ ಜನಾಂಗವನ್ನ ಅವರಿಗೆ ವಾಗ್ದತ್ತ ಮಾಡಿಕೊಟ್ಟ ದೇಶಕ್ಕೆ ಸೇರಿಸುವ ಒಂದು ಉದ್ದೇಶದಿಂದ ದೇವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವ್ರಿಗೆ ಯಾವುದೇ ಕೊರತೆ ಇಲ್ದಂಗೆ ಒಂದು ತಾಯಿ ರೀತಿಯಲ್ಲಿ ಅವರನ್ನ ಸಂತೈಸ್ತಾ ಅವ್ರನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರನ್ನ ಜೊತೆಗೇ ಬರ್ತಾ ಇದ್ರು. ಆದ್ರೂ ಕೂಡ ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ ದೇವರನ್ನ ಅವ್ರು ಯಾವಾಗ್ಲೂ ಒಂದು ದೂಷಿಸೋದು, ದೇವ್ರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನೇ ಮಾಡೋದು, ದುಷ್ಕಾರ್ಯದಲ್ಲಿ ತೊಡಗುವುದನ್ನ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಮಾಡ್ತಾ ಬರ್ತಾ ಇದ್ರು. ನೋಡ್ರಿ, ದೇವ್ರು ಹೇಳ್ತಾರೆ, ಹದ್ದು ತನ್ನ ಮರಿಗಳನ್ನ ಹೇಗೋ ಹಾಗೆ ನಿಮ್ಮನ್ನ ನೆಗಲ ಮೇಲೆ ಹೊತ್ಕೊಂಡಿದ್ದೀನಿ. ಕೋಳಿ ತನ್ನ ರೆಕ್ಕೆದು ಪಾದಿಲಿ ಯಾವ ರೀತಿ ಮರಿಗಳನ್ನ ಇಟ್ಕೊಂಡು ಸಾಕ್ತದೋ ಹಂಗೆ ನಾನು ನಿಮ್ಮನ್ನ ಸಾಕಿದ್ದೀನಿ ಅಂತ ಹೇಳಿ ದೇವರು ಇಸ್ರಾಯೇಲರಿಗೆ ಎಷ್ಟು ಒಂದು ವಚನಗಳನ್ನ ತಿಳಿಸಿ ಹೇಳಿದ್ರು. ಅವ್ರು ಯಾವುದಕ್ಕೂ ಅವ್ರು ಏನ್ ಮಾಡ್ತಾ ಇಲ್ಲ, ಅಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರಿಂದ ಈ ಪದ್ಯ ರೂಪವಾಗಿ ನೀನು ಮೋಸೆ ಇವರಿಗೆ ಬರೀ ಇದನ್ನ ಬಾಯ್ಪಾಟ್ ಮಾಡಿಸು, ಮುಂದೆ ಅವ್ರಿಗೆ ಒಂದ್ ದಿವಸ ಈ ಒಂದು ಹಾಡಿನ ಅರ್ಥ ಆಗ್ಲಿ, ಅಥವಾ ದೇವರನ್ನ ನಾವು ಬಿಟ್ಟಿದ್ದಕ್ಕೆ ಈ ದುರ್ಗತಿ ನಮ್ಗೆ ಬಂದಿದೆ ಅನ್ನೋದನ್ನ ಅವರು ಗ್ರಹಿಸಿಕೊಳ್ಳಿ ಅನ್ನುವುದನ್ನ ಕುರಿತು ಮೋಸೆಗೆ ಇಲ್ಲಿ ದೇವರು ಪದ್ಯವನ್ನ ಬರೆಯುವುದಕ್ಕೆ ಹೇಳ್ತಾ ಇದ್ದಾರೆ, ಮತ್ತೆ ಎಚ್ಚರಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ. 28-29ನೇ ವಚನದಲ್ಲಿ ಮೂರ್ಖತನದ ಎಚ್ಚರಿಕೆ ಎಂಬುದಾಗಿ, ದೇವರ ಕಾರ್ಯವನ್ನ ಇವರು ಗ್ರಹಿಸುವ ಶಕ್ತಿ ಇವರಿಗಿಲ್ಲ, ಮತ್ತೆ ವಿಪತ್ತನ್ನ ಬರಮಾಡಿ ಒಂದ್ ವೇಳೆ ಅವ್ರಿಗೆ ದೇವರ ಒಂದು ಗ್ರಹಿಸಿಕೊಂಡಿದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಂದೆ ಬರುವಂತ ಒಂದು ವಿಪತ್ತುಗಳನ್ನ ಅವ್ರು ಬರಮಾಡ್ಕೊಳ್ತಾ ಇರ್ಲಿಲ್ಲ. ಹೌದಪ್ಪ, ದೇವರು ನಿಜವಾದ ಸತ್ಯವಂತ ದೇವರು, ಇವರು ನಮ್ಮನ್ನ ಅಲ್ಲಿಂದ ಬಿಡಿಸಿ ಕರೆ ತಂದಿದ್ದಾರೆ, ಇವ್ರು ನಮ್ಮನ್ನು ಪೋಷಿಸ್ತಾರೆ, ಇವರೇ ನಿಜವಾದ ದೇವರು ಅನ್ನುವಂತ ಭಾವನೆಯನ್ನ ಅವ್ರು ಗ್ರಹಿಸ್ಕೊಳ್ಳೇ ಇಲ್ಲ. ಒಂದ್ ವೇಳೆ ಗ್ರಹಿಸ್ಕೊಂಡಿದ್ರೆ ಮುಂದೆ ನಡೆಯುವಂತ ದುರ್ಗತಿಗಳನ್ನ ಇವರು ತಪ್ಪಿಸ್ಕೊಳ್ತಾ ಇದ್ರು, ಅದರಿಂದ ಪಾರಾಗ್ತಾ ಇದ್ರು. ದೇವರ ಒಂದು ಪ್ರಸನ್ನತೆಯಲ್ಲಿ, ದೇವರ ಒಂದು ಕೃಪೆಯಲ್ಲಿ ಸಮೃದ್ಧಿಯ ಜೀವನ ನಡೆಸುವುದಕ್ಕೆ ಅವರಿಗೆ ಬಹಳ ಒಂದು ಆಶೀರ್ವಾದದಾಯಕವಾದಂತ ಒಂದು ಜೀವನ ಸಿಗ್ತಾ ಇತ್ತು. ಎಷ್ಟೋ ಜನರು ಅಲ್ಲಿ ಕಾಡಿನಲ್ಲೇ ತಮ್ಮ ಒಂದು ಘೋರ ಪಾಪಗಳನ್ನ, ಕಾರ್ಯಗಳನ್ನ ಮಾಡ್ತಾ ಅಲ್ಲೇ ಎಷ್ಟೋ ಜನರು ಸತ್ತು ಹೋಗ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಗಳು ಇವರಲ್ಲಿ ಇತ್ತು. ದುರಾವಸ್ಥೆಯನ್ನ ಪ್ರಾಪ್ತವಾಗ್ತದೆ ಎಂದು ತಿಳಿದುಕೊಳ್ತಿದ್ರು. ನಮಗೊಂದು ದುರಾವಸ್ಥೆ ಬರ್ತಾ ಇದೆ ಅನ್ನೋದನ್ನ ಇವರು ಅಂತ್ಯದಲ್ಲಿ ಅವರು ಒಂದು ತಿಳ್ಕೊಳ್ಬೇಕಾಗಿತ್ತು. ಅಂತ ಒಂದು ಮನಸ್ಸು ಗ್ರಹಿಸಿಕೊಂಡಿದ್ರೆ ಅಂತ ಒಂದು ಮನಸ್ಸು ಇವರಲ್ಲಿ ಬರ್ತಾ ಇತ್ತು. ಮತ್ತೆ ಎರಡನೇದಾಗಿ 30ರಿಂದ ಮತ್ತೆ 31 ವಚನ, ದೇವರಿಲ್ಲದ ದುಸ್ಥಿತಿ. ಇವ್ರು ದೇವರನ್ನ ಒಂದ್ ವೇಳೆ ದೇವರು ಇವ್ರನ್ನ ಕೈ ಬಿಟ್ರೆ ಒಬ್ಬ ಶತ್ರು ಬಂದು 1000 ಜನರನ್ನ ಓಡಿಸಬಲ್ಲ ಎಂಬುದಾಗಿ. ಮತ್ತೆ ಈ ಒಂದು ದೇವರು ಇವರನ್ನ ಬಿಟ್ಬಿಟ್ರೆ ಒಬ್ಬ ಶತ್ರು ಬಂದು 1000 ಜನರನ್ನ ಓಡಿಸ್ಬಿಡ್ತಾ ಇದ್ದಂತೆ. ಯಾಕಂದ್ರೆ ದೇವ್ರು ಇವ್ರನ್ನ ಕೈ ಬಿಡದೆ, ಸತ್ಯ ದೇವರು ಅನ್ಯರಿಗೆಲ್ಲ ಗೊತ್ತಿದೆ ಇವ್ರ ದೇವರು ದೊಡ್ಡ ದೇವರು, ಇವ್ರನ್ನ ಒಂದು ಸಾರಿ ಇವ್ರನ್ನ ಬಿಟ್ರೆ ನಾವ್ ಇವ್ರನ್ನೆಲ್ಲ ಏನೆಲ್ಲ ಮಾಡ್ಬೋದು, ಓಡಿಸ್ಬಿಡ್ಬೋದು ಅಂತ ಅವ್ರಿಗೂ ಆಲೋಚನೆ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ದೇವರು ಬಂಡೆಯಾಗಿರುವುದನ್ನ ಇಸ್ರಾಯೇಲ್ ಜನರೇ ತಿಳ್ಕೊಳ್ತಾ ಇಲ್ಲ. ಇಸ್ರಾಯೇಲ್ರಿಗೆ ಯೆಹೋವನು ಬಂಡೆಯಾಗಿದ್ದಾನೆ ಎಂಬುವಂತದನ್ನ ಇಸ್ರಾಯೇಲ್ ಜನರೇ ಅವರು ತಿಳಿದುಕೊಳ್ತಾ ಇಲ್ಲ. ಇದನ್ನ ದೇವರು ಅವ್ರಿಗೆ ತಿಳಿಯಪಡಿಸುವುದಕ್ಕಾಗಿ ಬಹಳ ಪ್ರಯಾಸವನ್ನ ಪಡುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವರಿಗೆ ಗೊತ್ತು, ಅನ್ಯ ದೇವರಿಗಿಂತ ಶಕ್ತಿವಂತ ದೇವರು ಯಾರಿಲ್ಲ. ಇವ್ರಿಗೆ ಅನ್ಯ ಜನಾಂಗದವ್ರಿಗೆ ಗೊತ್ತಿದೆ ಏನಂದ್ರೆ, ಅನ್ಯ ದೇವರಿಗಿಂತ ಶಕ್ತಿವಂತ ದೇವರು ಇವರು ಬಹಳ ಶಕ್ತಿವಂತ ದೇವರು ಎನ್ನುವಂಥದ್ದನ್ನ ಈ ಒಂದು 30 ಮತ್ತೆ 31ರಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಶರಣನಿಗೆ ತಮ್ಮ ಶರಣನು ಸಮಾನರಲ್ಲವೆಂದು ನಮ್ಮ ಶತ್ರುಗಳೇ ತೀರ್ಮಾನಿಸುತ್ತಾರಲ್ಲ ಎಂಬುದಾಗಿ. ನೋಡ್ರಿ, ಶರಣನ ಒಂದು ಶಕ್ತಿಯನ್ನ ಸ್ವಂತ ಜನವೇ ಅಲ್ಲಿ ತಿಳಿದುಕೊಳ್ತಾ ಇಲ್ಲ. ಅಂದ್ರೆ ತಂದೆಯ ಒಂದು ಪ್ರತಾಪವನ್ನ, ಶಕ್ತಿಯನ್ನ, ಒಂದು ತಂದೆಯ ಗುಣಲಕ್ಷಣಗಳನ್ನ ಮಕ್ಕಳೇ ತಿಳ್ಕೊಂಡಿಲ್ಲ ಅಂದ್ರೆ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಇದೆ ಇದು. ದೇವರ ಕಾರ್ಯವನ್ನ ಸ್ವಂತ ಜನಾಂಗವಾದಂತ ಇಸ್ರಾಯೇಲ್ರೇ ತಿಳಿದುಕೊಳ್ತಾ ಇಲ್ಲ. ಈ ರೀತಿಯಾದಂತ ಕಾರ್ಯಗಳನ್ನ ಇಲ್ಲಿ ನಡೆಸುವಂತದ್ದನ್ನ ನೋಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಲದೆ ಇಲ್ಲಿ
32-33ರಲ್ಲಿ ಇಸ್ರಾಯೇಲ ಭ್ರಷ್ಟತೆ ಅಂದ್ರೆ ಅವರ ನಡವಳಿಕೆಗಳು ಯಾವ ರೀತಿ ಇದ್ವಪ್ಪ ಅಂದ್ರೆ ಸೋದಮ್ ಗೋಮರಕ್ಕಿಂತ ಕಠಿಣವಾಗಿದ್ವು ಎಂಬುದಾಗಿ ದೇವರು ಇಲ್ಲಿ ತಿಳಿಯಪಡಿಸುವುದನ್ನ ನೋಡ್ತಾ ಇದೀವಿ. ನೋಡ್ರಿ, ಅಲ್ಲಿ ಎಷ್ಟು ಅವ್ರಿಗೆ ವಿಷ, ದ್ರಾಕ್ಷೆ ಗೊಂಚಲು, ಬಳ್ಳಿ ಇವೆಲ್ಲ ಏನಂದ್ರೆ ವಿಷದ ಹಾಗೆ, ಸೋದಮ್ ಗೋಮರದವರ ಪಾಪದ ಹಾಗೆ ಇವರ ಕಾರ್ಯಗಳು ಎಂಬುದಾಗಿ ದೇವರು 32-33ರಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದು ಮಾತ್ರವಲ್ಲದೆ 34-35 ದೇವರ ನ್ಯಾಯ ತೀರ್ಪು ಕುರಿತು ಇಲ್ಲಿ ತಿಳಿಸಲ್ಪಡ್ತಾ ಇದ್ದಾರೆ. ಪ್ರತಿಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಅಂತ ದೇವರು ಹೇಳ್ತಾರೆ. ಇವರಿಗೆ ಜಾರಿ ಬೀಳುವಂತ ಒಂದು ಸಮಯ ಬಂದಿದೆ. ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಇವರಿಗೆ ವಿಧಿಸತಕ್ಕ ಶಿಕ್ಷೆಯನ್ನ ನಾನು ಖಂಡಿತ ಬರ್ಮಾಡ್ತೇನೆ ಎಂಬುದಾಗಿ ಇಲ್ಲಿ ಹೇಳುವಂತದ್ದನ್ನ ನೋಡ್ತಾ ಇದ್ದೀವಿ. ಅದೇ ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 22ನೇ ವಚನದಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಡ್ತಾ ಇದೆ: ನನ್ನ ಜನರು ಮೂರ್ಖರು, ನನ್ನನ್ನ ತಿಳಿಯರು, ಮೂಢ ಸಂತತಿಯವರು, ಅವಿವೇಕಿಗಳು, ದುಷ್ಕಾರ್ಯದಲ್ಲಿ ನಿಪುಣರು, ಸತ್ಕಾರ್ಯವನ್ನ ಮಾಡಲರಿಯರು ಎಂಬುದಾಗಿ ಹೇಳ್ತಾರೆ. ಇವರಿಗೆ ಸತ್ಕಾರ್ಯ ಮಾಡುವುದು ಗೊತ್ತೇ ಇಲ್ಲ. ಇವ್ರಿಗೆ ಏನಪ್ಪಾ ಅಂದ್ರೆ ಇವರು ಮೂಢರು, ಮೊಂಡರು, ಮೂರ್ಖರು ಎಂಬುದಾಗಿ ದೇವರು ಇಲ್ಲಿ ತಿಳಿಯಪಡಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಕೀರ್ತನೆ 81ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ಇನ್ನೊಂದು ವಾಕ್ಯ ಹೀಗೆ ಬರೆಯಲ್ಪಡ್ತಾ ಇದೆ: ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನ ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ದೇವರು ಇಲ್ಲಿ ಹೇಳುವಂತದ್ದನ್ನ ದಾವೀದನ ಮುಖಾಂತರ ಇಲ್ಲಿ ತಿಳಿಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನ ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರು ಇವ್ರ ವಿಷಯದಲ್ಲಿ ಬಹಳ ಬೇಸರಗೊಂಡನು ಎಂಬುದಾಗಿ ಕೂಡ ಒಂದು ವಚನ ಬರೆಯಲ್ಪಡ್ತಾ ಇದೆ. ಯಾಕಂದ್ರೆ ಅಷ್ಟು ಇವರು ತಿದ್ದುಕೊಳ್ತಾ ಇಲ್ಲ. ಇವ್ರಿಗೆ ಎಷ್ಟು ಕಾರ್ಯಗಳನ್ನ ಮಾಡಿದ್ರು, ಎಷ್ಟು ಸಂತೈಸಿದ್ರು, ಇವರಲ್ಲಿ ಏನು ಬದಲಾವಣೆಗಳನ್ನ ಕಾಣದೇ ಇರೋದಕ್ಕೆ ದೇವರು ಒಂದು ವಚನದಲ್ಲಿ ಬೇಸರಗೊಂಡೆ. ಅದೇ ಕೀರ್ತನೆಯಲ್ಲಿ 85ನೇ ಅಧ್ಯಾಯ ವಚನ 9ರಲ್ಲಿ ಹೀಗೆ ಹೇಳ್ತಾ ಇದೆ: ಅವರು ನನ್ನನ್ನ ಪರೀಕ್ಷಿಸಿದರು, ಅವರು ನನ್ನ ಮಹತ್ ಕಾರ್ಯಗಳನ್ನ ನೋಡಿದರು, ನನ್ನನ್ನ ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು ಎಂಬುದಾಗಿ ಕೀರ್ತನೆ 85:9ರಲ್ಲಿ ಹೀಗೆ ಬರೆಯಲ್ಪಡ್ತಾ ಇದೆ. 40 ವರ್ಷ ಅವರ ವಿಷಯದಲ್ಲಿ ನಾನು ಬೇಸರಗೊಂಡೆನು ಎಂಬುದಾಗಿ ದೇವರು ಹೇಳುವಾಗ ಎಷ್ಟು ಬೇಸರಿಕೆಯನ್ನ ಅವರು ದೇವರಿಗೆ ಉಂಟು ಮಾಡಿರ್ಬೇಕು. ದೇವರು ಬಹಳ ಅವ್ರ ಮೇಲೆ ಬೇಸರಗೊಂಡಂತ ವಿಷಯ ಏನಪ್ಪಾ ಅಂದ್ರೆ ಅವರು ಅನ್ಯ ದೇವತೆಗಳನ್ನ ಪೂಜಿಸಿ ಸರ್ವೇಶ್ವರನಾದ ಯೆಹೋವನನ್ನ ರೇಗಿಸಿದ್ದರಿಂದ ದೇವರಿಗೆ ಬಹಳ ಬೇಸರವಾಗ್ತಾ ಇದೆ. ಎಷ್ಟು ಕಾರ್ಯಗಳನ್ನ ಇವ್ರಿಗೆ ಮಾಡಿದ್ನಲ್ಲ ಎಂಬುದಾಗಿ. ಕೊನೆಯದಾಗಿ 35ನೇ ವಚನ: ಪ್ರತಿಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ನೋಡ್ರಿ, ಇವ್ರಿಗೆ ಒಂದು ದಿವಸ ದಂಡನೆ ಇದೆ, ನಮಗೂ ಕೂಡ ಇದೆ. ನಾವು ಎಷ್ಟೋ ದೇವ್ರ ವಾಕ್ಯವನ್ನ ಕೇಳಿದ್ರು, ಎಷ್ಟೋ ರೀತಿಯಾದಂತ ಕಾರ್ಯಗಳನ್ನ ಕಲ್ತರು, ದೇವ್ರ ವಿಷಯದಲ್ಲಿ ಬೆಳೆದ್ರು, ನಾವು ಕೆಲವೊಂದು ವಿಷಯದಲ್ಲಿ ಮೊಂಡರಾಗಿ ಜೀವನ ಮಾಡ್ತಿದ್ದು, ತಾತ್ಕಾಲಿಕ ತೋರಿಕೆಗೋಸ್ಕರ ನಾವು ಕ್ರಿಸ್ತನ ಮಕ್ಕಳು ಎಂಬುದಾಗಿ ತೋರಿಕೆಗೋಸ್ಕರ ನಾವು ನಡೆದ್ರೆ ಖಂಡಿತವಾಗಿ ನಮಗೂ ಕೂಡ ನ್ಯಾಯ ತೀರಿಸುವಂತ ಒಂದು ಸಮಯ ಬರ್ತದೆ. ಮುಯಿಗೆ ಮುಯಿ ತೀರಿಸುವಂತ ಕೆಲಸ, ದೇವರ ಕೆಲಸ ಬರ್ತಾ ಇದೆ. ಅವರು ಜಾರಿ ಬೀಳುವ ಸಮಯ ಬರ್ತದೆ. ಅವರಿಗೆ ಆಪತ್ಕಾಲವು ಸಮೀಪಿಸ್ತದೆ. ಮತ್ತೆ ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರ್ತದೆ. ನಮಗೆ ಒಂದು ದುರ್ಗತಿ ಖಂಡಿತವಾಗಿ ನಾವು ಮಾಡಿದಂತ ಪಾಪಗಳಿಗೆ ದೇವರು ಶಿಕ್ಷಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ನಾವು ಬದಲಾವಣೆಗಳನ್ನ ಆಗ್ಬೇಕು. ಅದೇ ರೀತಿಯಾಗಿ ಮೋಸೆ ತನ್ನ ಜನರನ್ನ ಯಾವ ರೀತಿ ನಡೆಸಿದ್ನೋ ಅದೇ ರೀತಿಯಾಗಿ ಒಬ್ಬ ಸುವಾರ್ತಿಕ ಸೇವಕರಾದಂತ, ಒಬ್ಬ ಮಿಷನರಿ ಆದಂತ ಅವರು ಕೂಡ ಮೋಶೆ ಹಾಗೆ ಅನೇಕ ಜನರಿಗೆ ಸುವಾರ್ತೆಯನ್ನ ಸಾರಿ ಒಳ್ಳೆ ಪ್ರಸಿದ್ಧವಾದಂತ ಒಂದು ಹೆಸರನ್ನ ಪ್ರಖ್ಯಾತಿ ಪಡಿಸಿಕೊಂಡಂತ ಒಬ್ಬ ಸುವಾರ್ತಿಕರ ಕುರಿತು ನಾವು ನೋಡೋಣ. ಅವರ ಹೆಸರು ರೂಬೇನ್ ಆಚರ್ ಟೋರೆ ಎಂಬುದಾಗಿ. ಇವರು ಜನವರಿ 28, 1856ರಲ್ಲಿ ಅಮೆರಿಕದ ಒಬೋಕೋನ್ ಎಂಬಲ್ಲಿ ಜನಿಸ್ತಾರೆ. ನ್ಯೂ ಜರ್ಸಿಯಲ್ಲಿ ಇವರು ಜನಿಸ್ತಾರೆ. ಇವರ ತಂದೆಯ ಹೆಸರು ಒರೇಷಿಯಾ ಗ್ರೇಟ್ಸ್ ಟೋರೆ ಎಂಬುದಾಗಿ. ಉಲ್ಲೇಖ ಹೇಳ್ತಾ ಇದೆ ಇವರು ಪಾದ್ರಿ ಆಗಿದ್ರು ಅಂತ. ಇನ್ನ ಕೆಲವೊಂದು ಉಲ್ಲೇಖಗಳು ಹೇಳ್ತವೆ ಇವರು ವಕೀಲರಾಗಿದ್ರು ಎಂಬುದಾಗಿ ಅವರ ತಂದೆ. ಅವರ ತಾಯಿ ಹೆಸರು ಬಂದು ಅಬ್ಬಿ ಲೂಯಿಸಾ ಟಾರ್ಚರ್ ಎಂಬುದಾಗಿ. ಇವರು ಗೃಹಿಣಿಯಾಗಿ ತನ್ನ 5 ಜನ ಮಕ್ಕಳನ್ನ ಪರಾಮರಿಸುತ್ತಾ ಕುಟುಂಬವನ್ನ ನೋಡಿಕೊಳ್ಳುವಂತ ಒಬ್ಬ ತಾಯಿ ಆಗಿದ್ರು ಎಂಬುದಾಗಿ. ಇವರು ರೂಬೇನ್ ಆಚರ್ ಟೋರೆ ಅವರು ಚಿಕ್ಕ ವಯಸ್ಸಿನಿಂದಲೇ ಬೈಬಲ್ ಬಗ್ಗೆ ಮತ್ತೆ ಪ್ರಾರ್ಥನೆ, ಕ್ರೈಸ್ತ ಸೇವೆಯ ಮೇಲಿನ ಆಸಕ್ತಿಯನ್ನ ಬೆಳೆಸಿಕೊಂಡಂತ ಒಂದು ವ್ಯಕ್ತಿಯಾಗಿದ್ರು. ಟೋರೆಯವರು
ಅತ್ಯುತ್ತಮ ಶಿಕ್ಷಣವನ್ನ ಪಡೆದಂತ ಒಬ್ಬ ವ್ಯಕ್ತಿ. ಇವರು ಯೇಲ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡಿತಾ ಇದ್ದಾರೆ. ಮತ್ತೆ ಜರ್ಮನಿಯಲ್ಲಿ ಲೈಪ್ಸಿಗ್ ನಲ್ಲಿ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿನ ಅಧ್ಯಯನವನ್ನ ಇವರು ಮಾಡ್ತಾರೆ. ದೇವರ ವಾಕ್ಯವನ್ನ ಬಹಳ ಆಳವಾಗಿ ತಿಳಿದುಕೊಂಡಂತ ಒಬ್ಬ ವ್ಯಕ್ತಿ. ಟೋರೆ ಅವರ ಬಲವಾದ ಸುವಾರ್ತೆ ಪ್ರಚಾರಕರಾಗಿದ್ರು. ಇವರು ಯಾವಾಗ್ಲೂ ಒಂದು ಸೇವೆಯನ್ನ ಮಾಡಬೇಕು, ಬಲವಾದಂತ ಒಂದು ಸುವಾರ್ತೆ ಸೇವೆಯನ್ನ ಮಾಡುವುದಕ್ಕೆ ಇವರು ಮುಂದಾಗ್ತಿರ್ತಿದ್ರು ಯಾವಾಗ್ಲೂ. ಇವರ ಒಂದು ಸುವಾರ್ತೆಯ ಮುಖ್ಯ ಒಂದು ಬೋಧನೆ ಏನಾಗಿತ್ತಪ್ಪ ಅಂದ್ರೆ ಪಾಪ, ಪಶ್ಚಾತ್ತಾಪ, ರಕ್ಷಣೆ ಮತ್ತು ಪವಿತ್ರಾತ್ಮನ ಕಾರ್ಯದ ಬಗ್ಗೆ ಸ್ಪಷ್ಟವಾಗಿ ಉಪದೇಶವನ್ನ ಇವರು ಮಾಡ್ತಾ ಇದ್ರು. ಮತ್ತೆ ಇವರ ಒಂದು ಡಿ.ಎಲ್. ಮೋಡಿ ಅವರೊಂದಿಗೆ ಸೇರಿ ಸೇವೆಯನ್ನ ಕೂಡ ಮಾಡ್ತಾರೆ. ಮೋಡಿ ಅವರ ಒಂದು ಬೈಬಲ್ ಇನ್ಸ್ಟಿಟ್ಯೂಟ್ ನ 2ನೇ ಅಧ್ಯಕ್ಷರಾಗಿ ಕೂಡ ಇವರು ಅವ್ರ ಜೊತೆ ಇದ್ದು ಸೇವೆಯನ್ನ ಸಲ್ಲಿಸ್ತಾರೆ. ಮತ್ತೆ ಅದು ಮಾತ್ರವಲ್ಲದೆ ಇವರ ಸೇವೆ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಸುವಾರ್ತೆಯನ್ನ ಪ್ರಬಲವಾಗಿ ಇವರು ಸಾರುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅನೇಕ ಲಕ್ಷ ಜನರಿಗೆ ಇವರು ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ, ಸಭೆಗಳನ್ನ ಕಟ್ಟಿಸುವಂತದ್ದು. ಮತ್ತೆ ಟೋರೆ ಅವರ ಒಂದು ಜೀವಿತದಲ್ಲಿ ನಾವು ನೋಡುವಾಗ ಅವರು ಒಂದು ಅನೇಕ ಪುಸ್ತಕಗಳನ್ನ ಇವರು ಬರಿತಾ ಇದ್ದಾರೆ. ಒಂದು ಕ್ರೈಸ್ತರಿಗೆ ಬಹಳ ಬೆಂಬಲಿಸುವಂತ ಒಂದು ಪುಸ್ತಕಗಳನ್ನ ಇವರು ಕೆಲವೊಂದು ಪುಸ್ತಕಗಳನ್ನ ಬರೀತಾರೆ. ಆ ಪುಸ್ತಕ ಹೌ ಟು ಪ್ರೇ, ಪ್ರಾರ್ಥನೆಯನ್ನ ಹೇಗೆ ಮಾಡಬೇಕು ಎಂಬುದರ ಕುರಿತು ಒಂದು ಪುಸ್ತಕವನ್ನು ಬರೀತಾರೆ. ಮತ್ತೆ 2ನೇದಾಗಿ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಕುರಿತು ಮತ್ತೊಂದು ಪುಸ್ತಕ. ಮತ್ತೆ ಅದೇ ರೀತಿಯಾಗಿ ವಾಟ್ ದ ಬೈಬಲ್ ಟೀಚರ್ಸ್, ಅಂದ್ರೆ ಬೈಬಲ್ನ ಗುರು ಯಾರು ಎಂಬುದನ್ನ ಕೂಡ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಮತ್ತೆ ಅದು ಮಾತ್ರವಲ್ಲದೆ ಹೌ ಟು ಸ್ಟಡಿ ಇನ್ ದ ಬೈಬಲ್ ಎಂಬುದಾಗಿ, ಬೈಬಲ್ ಅನ್ನ ಹೇಗೆ ಓದಬೇಕು ಅನ್ನುವುದರ ಕುರಿತು ಕೂಡ ಇವರು ಪ್ರಸಿದ್ಧವಾದಂತಹ ಪುಸ್ತಕಗಳನ್ನ ಬರೀತಾರೆ. ಟೋರೆ ಅವರ ನಂಬಿಕೆ ಮತ್ತು ಬೋಧನೆ ಏನಾಗಿತ್ತಂದ್ರೆ, ಅವ್ರು ಯಾವಾಗ್ಲೂ ಒಂದು ನಂಬಿಕೆ ಯಾವುದ್ರ ಮೇಲೆ ಇತ್ತಪ್ಪ ಅಂದ್ರೆ, ಒಂದು ಬೋಧನೆ ಯಾವಾಗ್ಲೂ ಜನರಿಗೆ ಒಂದು ಬೋಧನೆ ಯಾವ ಉದ್ದೇಶದ ಕುರಿತು ಅವರ ಬೋಧನೆ ಇತ್ತು ಎಂಬುದಾಗಿ ನೋಡುವಾಗ, ಅವರು ಫಸ್ಟ್ ದೇವರ ವಾಕ್ಯ ಸತ್ಯವಾದದ್ದು ಎಂಬುದರ ಕುರಿತು ಅವರು ಬೋಧನೆಯನ್ನ ಮಾಡ್ತಾ ಇದ್ರು. ದೇವರ ವಾಕ್ಯ ಸತ್ಯವಾದದ್ದು, ಸತ್ಯ ದೇವರ ಒಂದು ವಾಕ್ಯ ಇದಾಗಿದೆ ಎಂಬುದನ್ನ ಕುರಿತು ಅವರು ಜನರಿಗೆ ಬೋಧನೆಯನ್ನ ಮಾಡ್ತಾ ಇದ್ರು. 2ನೇದಾಗಿ ಯೇಸು ಕ್ರಿಸ್ತನ ಮೂಲಕ ಮಾತ್ರ ರಕ್ಷಣೆ ಸಿಗುತ್ತದೆ, ಬೇರೆ ಇನ್ಯಾವುದರಿಂದ ರಕ್ಷಣೆ ಸಿಗುವುದಿಲ್ಲ. ಆತನೊಬ್ಬನೇ ರಕ್ಷಣೆ ಹೊಂದುವುದಕ್ಕೆ ಆತನು ಮಾರ್ಗವಾಗಿದ್ದಾನೆ, ಆತನಿಂದಲೇ ರಕ್ಷಣೆ ಸಿಗುವುದು ಎಂಬ ಉದ್ದೇಶವನ್ನ ಅವ್ರು ಯಾವಾಗ್ಲೂ ಒಂದು ಬೋಧನೆಯನ್ನ ಮಾಡ್ತಾ ಇದ್ರು. 3ನೇದಾಗಿ ಪ್ರಾರ್ಥನೆಯಲ್ಲಿ ಒಂದು ಸಿಗುವಂತ ಶಕ್ತಿಯನ್ನ ಅವರು ಪ್ರಚಾರ ಮಾಡ್ತಾ ಇದ್ರು. ಪ್ರಾರ್ಥನೆಯ ಶಕ್ತಿ ಹೇಗಿದೆ ಅನ್ನುವಂಥದ್ದನ್ನ ಅವರು ತಿಳಿಯಪಡಿಸ್ತಾ ಇದ್ರು. ಮತ್ತೆ 4ನೇದಾಗಿ ಪವಿತ್ರಾತ್ಮನ ನೇತೃತ್ವದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ನಮ್ಮ ಜೀವಿತವು ಒಂದು ಪವಿತ್ರಾತ್ಮನ ನೇತೃತ್ವದಲ್ಲಿ ನಾವು ಹೇಗೆ ನಡೆಯಬೇಕು, ಕಲಿಬೇಕು, ನಾವು ಜೀವಿಸಬೇಕು, ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಹೇಗೆ ಈ ಲೋಕದಲ್ಲಿ ನಾವು ಜೀವನವನ್ನ ಮಾಡಬೇಕು ಅನ್ನುವಂಥದ್ದನ್ನ ಅವರು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ರು. ಅಂದ್ರೆ ಅವರ ಮುಖ್ಯ ಬೋಧನೆಯಲ್ಲಿ, ಅವರ ನಂಬಿಕೆಯಲ್ಲಿಯೂ ಮತ್ತೆ ಅವರ ಬೋಧನೆಗಳಲ್ಲಿ ಈ 4 ಕಾರ್ಯಗಳನ್ನ ಅಳವಡಿಸಿಕೊಂಡು ಅವರು ಜನರಿಗೆ ಸುವಾರ್ತೆಯನ್ನ ಸಾರ್ತಾ ಇದ್ರು. ಮತ್ತೆ ಇವರ ಒಂದು ಟೋರೆಯವರ ಜೀವನದಿಂದ ನಾವು ಏನನ್ನ ಕಲ್ತ್ಕೊಳ್ತೇವೆ? ಇವರು ಇಷ್ಟು ಶ್ರಮಜೀವಿಯಾಗಿ ಅನೇಕ ಸೇವೆ ಕಾರ್ಯಗಳನ್ನ ಮಾಡಿ ಎಷ್ಟೋ ದೇಶಗಳಿಗೆಲ್ಲ ಹೋಗಿ ಅವರು ಸೇವೆಯನ್ನ ಪ್ರಚಾರ ಮಾಡಿ ಪಾಪದಿಂದ ಬಳಲುತ್ತಿದ್ದಂತ ಜನರನ್ನ ರಕ್ಷಣೆಯ ಮಾರ್ಗಕ್ಕೆ ತರುವುದಕ್ಕಾಗಿ ತಮ್ಮನ್ನೇ ತಾವು ಮುಡುಪಾಗಿಟ್ಟು ಅನೇಕ ಸೇವೆಯನ್ನ ಕಾರ್ಯಗಳನ್ನ ಮಾಡಿದಂತ ವ್ಯಕ್ತಿಯ ಜೀವನದ ಕುರಿತು ಇಂದು ನಾವು ಏನನ್ನ ತಿಳ್ಕೊಳ್ತಾ ಇದೀವಿ ಅಂದ್ರೆ, ದೇವರ ವಾಕ್ಯವನ್ನ ಗಂಭೀರವಾಗಿ ನಾವು ಫಸ್ಟ್ ಅಧ್ಯಯನ ಮಾಡ್ಬೇಕಂತೆ. ಸತ್ಯವೇದವನ್ನ ಕಾಟಾಚಾರಕ್ಕಲ್ಲದೆ ನಾವು ಗಾಂಭೀರ್ಯದಿಂದ, ಗೌರವದಿಂದ ದೇವರ ವಾಕ್ಯವನ್ನ ಅಧ್ಯಯನ ಮಾಡ್ಬೇಕಂತೆ. ನಾನು ತಿಳ್ಕೊಂಡಿರೋದು ಇವರ ಒಂದು ಜೀವಿತದ ಕುರಿತು. 2ನೇದು, ನಾವು ಪ್ರಾರ್ಥನೆಗೆ ಆದ್ಯತೆಯನ್ನ ಕೊಡ್ಬೇಕಂತೆ. ಯಾವಾಗ ನಾವು ಪ್ರಾರ್ಥನೆಗೆ ಆದ್ಯತೆಯನ್ನು ಕೊಡೋದಿಲ್ವೋ ನಾವು ದೇವರಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ, ದೇವರೊಟ್ಟಿಗೆ ಮಾತಾಡೋದಕ್ಕೆ ನಾವು ಸಾಧ್ಯ ಇಲ್ಲ.
ನಾವು ಪ್ರಾರ್ಥನೆಗೆ ಆದ್ಯತೆಯನ್ನು ಕೊಡಬೇಕು, ಪ್ರಾಮುಖ್ಯತೆಯನ್ನು ಕೊಡಬೇಕು. ಕರ್ತನೊಟ್ಟಿಗೆ ನಾವು ಯಾವಾಗ್ಲೂ ಮಾತಾಡೋದಕ್ಕೆ ನಮ್ಮ ಮೊಣಕಾಲುಗಳು ತವಕ ಪಡ್ತಾ ಇರ್ಬೇಕಂತ ನಾನು ಅನ್ನಿಸ್ತೀನಿ. ಮತ್ತೆ ಮೂರನೇದಾಗಿ ಸತ್ಯವೇದವನ್ನ ಧೈರ್ಯವಾಗಿ ನಾವು ಸಾರಬೇಕು. ಶುಭ ಸಂದೇಶವನ್ನ ಸಾರುವುದಕ್ಕೆ ನಾವು ಬಹಳ ಹಿಂದೆ ಜರುಗುವಂತ ದಿನಗಳು ಈಗ ಪ್ರಾರಂಭವಾಗಿದೆ. ಅಲ್ಲಿ ಹೋದ್ರೆ ನಮ್ಮನ್ನ ಎಲ್ಲಿ ಹೊಡೆದು ಬಿಡ್ತಾರೋ ಎಂಬುದಾಗಿ ಸೈತಾನನ ಕಾರ್ಯಗಳು ಎಲ್ಲಾ ಹಳ್ಳಿ ಪ್ರಾಂತ್ಯಗಳಲ್ಲಿ ಪ್ರವೇಶ ಮಾಡಿದ್ದರಿಂದ ನಮಗೆ ಸುವಾರ್ತೆಯನ್ನ ಸಾರೋದಕ್ಕೆ ಬಹಳ ಕಷ್ಟಕರವಾದಂತಹ ಸಂಗತಿ ದಿನಗಳು ಇದಾಗಿದೆ. ಆದ್ರೆ ದೇವರು ಬಲವನ್ನ ಶಕ್ತಿಯನ್ನ ನೀಡುವಾಗ ಖಂಡಿತ ನಾವು ಧೈರ್ಯದಿಂದ ದೇವರ ವಾಕ್ಯವನ್ನ ಸಾರುವುದಕ್ಕೆ ನಾವು ಪ್ರಯಾಸ ಪಡಬೇಕು. ನಾಲ್ಕನೇದು, ಜೀವನವಿಡೀ ದೇವರಿಗೆ ಸೇವೆಗೆ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಬೇಕು. ಏನೋ ನಾವು ಒಂದ್ ಮಾಡ್ಬಿಟ್ಟು ಹೋಗ್ಬಿಡೋಣ, ಏನೋ ಒಂದೆರಡು ಸಭೆಗಳನ್ನ ಕಟ್ಟಿ ಹೋಗ್ಬಿಡೋಣ, ಏನೋ ಒಂದು ಊರನ್ನ ಒಂದು 4-5 ಜನಕ್ಕೆ ನಾವು ದೀಕ್ಷಾಸ್ನಾನ ಕೊಟ್ಟು ಹೋಗ್ಬಿಡೋಣ ಅನ್ನೋ ಒಂದು ಭಾವನೆಗಳನ್ನ ಹೊಂದಿಕೊಳ್ಳದೆ ನಮ್ಮ ಜೀವನವಿಡೀ ನಾವು ಕರ್ತನಿಗಾಗಿ ಏನಾದ್ರೂ ಸೇವೆಯನ್ನ ಮಾಡ್ಬೇಕು. ನಮ್ಮ ಸೇವೆ ಕರ್ತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಇರುವಂತೆ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು. ದೇವರೇ, ನನ್ನನ್ನು ಕರೆದಾತನು ನೀನು, ನನ್ನನ್ನು ಉಪಯೋಗಿಸುವಾತನು ನೀನು, ನನ್ನ ಜೀವಿತವನ್ನ ನಿನ್ನ ಕರಗಳಲ್ಲಿ ಕೊಟ್ಟಿದ್ದೇನೆ, ನಿನ್ನ ಸೇವೆಗೆ ನನ್ನನ್ನು ಉಪಯೋಗಿಸಿಕೊ ಎಂಬುದಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಾಗ ಖಂಡಿತವಾಗಿ ರೂಬೆನ್ ಆಚಾರ್ ಟೋರೆ ಅವರು ಪ್ರಸಿದ್ಧ ಸೇವಕರಾಗಿ ಅನೇಕರಿಗೆ ಹೇಗೆ ದೇವರ ವಾಕ್ಯವನ್ನ ಸಾರಿದರು, ಅದೇ ರೀತಿ ದೇವರು ನಮ್ಮನ್ನ ದೇವರ ವಾಕ್ಯವನ್ನ ಸಾರುವುದಕ್ಕಾಗಿ ಕರ್ತನು ನಮ್ಮನ್ನ ಪ್ರೋತ್ಸಾಹ ಮಾಡುವನಾಗಿದ್ದಾನೆ. ಆತನು ನಮಗೆ ಬೆಂಬಲವಾಗಿದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನೋಡ್ರಿ, ಎಷ್ಟೋ ದೇಶಗಳಿಗೆ ಹೋಗಿ ಪ್ರಸಿದ್ಧವಾದ ಪುಸ್ತಕಗಳನ್ನ ಬರೆದು ಅವನ್ನ ಕೊಡುಗೆಯಾಗಿ ನಮಗೆ ಕೊಟ್ಟು ಅವರ ಅತ್ಯುತ್ತಮವಾದ ಸೇವೆಯನ್ನ ಮಾಡುವುದಕ್ಕೆ ದೇವರು ಅವರನ್ನ ಪ್ರಬಲವಾಗಿ ಉಪಯೋಗಿಸಿಕೊಂಡ್ರು. ಇಂಥ ಒಬ್ಬ ದೈವ ಸೇವಕರ ಕುರಿತು ನಾವಿಂದು ಧ್ಯಾನ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ದೇವರು ಕೊಟ್ಟಂತ ಒಂದು ಒಳ್ಳೆಯದು ಒಂದು ಸಮಯವಾಗಿದೆ. ಅದೇ ರೀತಿಯಾಗಿ ಮೋಶೆ ಕೂಡ, ಇನ್ನೊಂದು ಆವರ್ತಿ ನಾನು ನಿಮ್ಗೆ ಹೇಳೋದೇನಂದ್ರೆ, ಮೋಶೆ ಕೂಡ ಒಂದು ಪದ್ಯ ರೂಪವಾಗಿ ದೇವರು ಇದನ್ನ ಸಾಕ್ಷಿಯಾಗಿರ್ಲಿ, ಇದನ್ನ ಬಾಯ್ಪಾಟ್ ಮಾಡ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಕರ್ತನ ನ್ಯಾಯ ವಿಚಾರಣೆಯ ದಿನದಲ್ಲಿ ಸಮಯವು ಹತ್ತಿರವಾಗಿದೆ. ಆದ್ದರಿಂದ ಮುಯಿಗೆ ಮುಯಿ ತೀರಿಸುವ ಕೆಲಸ ದೇವ್ರದಾಗಿದೆ. ನಾವೇ ನಮ್ಮ ಒಂದು ಜ್ಞಾನದಿಂದ ನಾವೇ ದೊಡ್ಡವರನ್ನ ರೀತಿಯಲ್ಲಿ ಮುಯಿಗೆ ಮುಯಿ ತೀರಿಸಿದೆ, ಅದು ದೇವರ ಕೆಲಸ ಎಂಬುದನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಜಾರಿ ಬೀಳದಂತೆ ನಾವು ಎಚ್ಚರವಾಗಿದ್ದು ಕರ್ತನನ್ನ ನಾವು ಎದುರು ನೋಡ್ಬೇಕು. ಅದೊಂದು ಸಮಯ ಬಹಳ ಹತ್ತಿರವಾಗಿದೆ. ನಾವು ಜಾರಿ ಬೀಳದಂತೆ ನಾವು ಎಚ್ಚರವಾಗಿದ್ದು ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಒಂದು ದುರ್ಗತಿಗೆ ನಾವು ಒಳಗಾಗದೆ ಕರ್ತನ ರಾಜ್ಯಕ್ಕೆ ಸೇರುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಇಸ್ರಾಯೇಲ್ರ ಹಾಗೆ ಮೊಂಡುತನ, ಹಠಮಾರಿತನ ನಮ್ಮಲ್ಲಿರುವುದಾದ್ರೆ ನಾವು ಖಂಡಿತವಾಗಿ ದೇವರ ರಾಜ್ಯವನ್ನು ಸೇರುವುದಕ್ಕೆ ನಾವು ಸಾಧ್ಯವಿಲ್ಲ. ದೇವರ ವಾಕ್ಯವನ್ನ ಕೇಳ್ತೇವೆ, ದೇವರ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನೋಡ್ತೇವೆ, ಆತನ ಪ್ರಸನ್ನತೆಯನ್ನ ನಾವು ಅನುಭವಿಸ್ತೇವೆ. ಆದ್ರೂ ತಿರುಗಿ ನಮ್ಮ ಹಳೆಯ ಜೀವಿತವನ್ನ ನಾವು ಜೀವಿಸುವಾಗ ಖಂಡಿತವಾಗಿ ಜಾರಿ ಬೀಳುವಂತ ಒಂದು ಸಮಯ ನಮ್ಮ ಜೀವಿತದಲ್ಲಿ ಕೂಡ ಬರುವಂತದ್ದಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಒಂದು ಸಾಕ್ಷಿಯಾಗಿರ್ಲಿ ಎಂಬುದಾಗಿ ಪದ್ಯವನ್ನ ಬರೆಯದೆ ನಾವೇನ್ ಮಾಡ್ಬೇಕಂದ್ರೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಿ, ಕರ್ತನ ಸನ್ನಿಧಾನದಲ್ಲಿ ಯಾವಾಗ್ಲೂ ಜೀವಿಸುವವರಾಗಿ ನಾವು ಮಾರ್ಪಡ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತೆ ಅದು ಮಾತ್ರವಲ್ಲದೆ ಕೊನೆಯದಾಗಿ ಒಂದು ವಚನವನ್ನ ನಾನು ಓದ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಸತ್ಯದ ಪರಿಜ್ಞಾನವನ್ನ ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನ ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು ಎಂಬುದಾಗಿ. ಕರ್ತನ ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ದೇವರೇ, ರೂಬೆನ್ ಆಚಾರ್ ಟೋರೆ ಅವರ ಬಗ್ಗೆ ಮತ್ತೆ ಮೋಶೆ ಇಸ್ರಾಯೇಲ್ ಜನರ ಹಠಮಾರಿತನ, ಮಂಡುತನ, ವಿಗ್ರಹಾರಾಧನೆಯ ಕುರಿತು ಎಚ್ಚರಿಸಿ ದೇವರ ಕೋಪದಿಂದ, ಆತನ ಶಿಕ್ಷೆಯಿಂದ, ದೇವರೇ ದುರ್ಗತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಮ್ಮನ್ನು ಎಚ್ಚರಿಸಿದ ರೀತಿಯಲ್ಲಿ ದೇವರೇ, ನಮ್ಮಲ್ಲಿ ಯಾವುದಾದ್ರೂ ಹಠಮಾರಿತನ, ಅಪಕರ್ತನೆ, ಇನ್ನಿತರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ತೆಗೆದುಹಾಕು.
ಜೂಮ್ ಮೀಟಿನಲ್ಲಿ ಸೇರಿ ಬಂದಿರುವಂತ ಎಲ್ಲ ದೈವ ಸೇವಕರನ್ನ, ಅವರ ಕುಟುಂಬವನ್ನ, ಅವರ ಸೇವೆಯನ್ನ, ವಿಶೇಷವಾಗಿ ಗುಣ ಅಂಕಲ್, ನವನೀತ್ ಅಂಕಲನ್ನ, ಅವರ ಕುಟುಂಬವನ್ನ, ಸೇವೆಯನ್ನ ಕರ್ತನೆ, ಸೇವಕರು ಸೇವೆಯನ್ನ ಸಾರುವುದಕ್ಕೆ ಹೋಗುವಂತ ಪ್ರತಿಯೊಂದು ಪ್ರಾಂತ್ಯವನ್ನ ಕರ್ತನೆ ನಿನ್ನ ಪ್ರಸನ್ನತೆಯಿಂದ ನಡೆಸು. ಅವ್ರಿಗೆ ಬೇಕಾದಂತ ಶಕ್ತಿ, ಬಲ, ಆರೋಗ್ಯವನ್ನ ಕೊಟ್ಟು ಅವ್ರ ಕುಟುಂಬವನ್ನ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ನಿನ್ನ ಬಲ ಕರ್ತನೆ, ನಿನ್ನ ಪ್ರಸನ್ನತೆ ಯಾವಾಗ್ಲೂ ಸೇವಕರ ಮಧ್ಯದಲ್ಲಿ ಇರ್ಲಿ ಕರ್ತನೆ. ನೀನೇ ಅವರನ್ನ ನಡೆಸಲಿ ಕರ್ತನೆ. ನಿಮ್ಮ ಸೇವೆ ಭಾರವನ್ನ ಹೊತ್ತು ಅನೇಕ ಪ್ರಾಂತ್ಯಗಳಿಗೆ ಹೋಗಿ ಕರ್ತನೆ, ನಿನ್ನ ರಾಜ್ಯಕ್ಕೆ ಅನೇಕರನ್ನ ಸೇರಿಸುವುದಕ್ಕಾಗಿ ಅವ್ರು ಪಡುವಂತ ಪ್ರಯಾಸವನ್ನ ನೀನು ಹೇಳುವಾಗಿ ಆಶೀರ್ವಾದ ಮಾಡಿ ನಿನ್ನ ಕೃಪೆಯಿಂದ ತುಂಬಿಸು. ಜೂಮ್ ಮೀಟಿಂಗ್ ನಡೆಸಿಕೊಡುವಂತ ನಿನ್ನ ಸಹೋದರ ಸೇವಕರನ್ನ ಕರ್ತನೆ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ಅವರಿಗೆ ಒಳ್ಳೆ ಜ್ಞಾನವನ್ನ ಕೊಡು, ನಿನ್ನ ಕೃಪೆಯಿಂದ ನಡೆಸು. ಇನ್ನು ಹೆಚ್ಚಾದ ರೀತಿಯಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ನಮಗೆ ನೀನು ಸಹಾಯವನ್ನ ಮಾಡು, ಕಲಿಸಿಕೊಡು ಕರ್ತನೆ. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆಗಳನ್ನ ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆದ ದೇವರೇ, ಆಮೇನ್.